ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಶುಗೆ ಇವತ್ತು ದೋಸೆ ಮಾಡಿಕೊಟ್ರು. ಇವತ್ತು ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ. ಸೊ ಇವಾಗ ಚಿಂಟುಗೂ ಮಾಡಿಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ಗಣೇಶ ಹಬ್ಬ, ಗಣೇಶ ನೋಡೋಕೆ ಹೋಗೋಣ ಅಂದ್ಕೊಂಡಿದ್ವಿ. ಫುಲ್ ಮಳೆ ಬಂದುಬಿಡ್ತು ಬೆಂಗಳೂರಲ್ಲಂತೂ ಸಂಜೆ. ಸೊ ಅದಕ್ಕೆ ಹೋಗಲಿಲ್ಲ. ಇವತ್ತು ದಿಶು ಸ್ಕೂಲಿಂದ ಬಂದಮೇಲೆ ಗಣೇಶ ನೋಡೋಕೆ ಹೋಗಬೇಕು. ನಮ್ಮ ಏರಿಯಾದಲ್ಲಿ ಇಟ್ಟಿದ್ದಾರೆ. ಸೊ ಅವ್ನು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡ್ಕೊಂಬಿಡ್ತೀನಿ. ಮನೆ ಪೂಜೆ ಎಲ್ಲ ಮಾಡಿ, ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡ್ಕೊಂಬಿಡ್ತೀನಿ. ಸಾಯಂಕಾಲ ಅಲ್ಲಿ ಹೋಗಿ ನೋಡೋಕೆ ಹೋಗ್ತೀನಿ. ಹಸಿ ಕಡಲೆ ಬೀಜ ತಂದಿದ್ರು ಯಜಮಾನ್ರು. ಸೊ ಬೇಯಿಸಿ ಕೊಡ್ತಾಯಿದ್ದೆ, ತಿಂತೀನಿ ಅಂದರು. ಹಾಗೆ ನಿನ್ನೆದು ಊರನ್ನ ಇತ್ತು, ಸ್ವಲ್ಪ ಒಬ್ಬಿಟ್ಟು ಮಾಡೋಣ ಅಂತ ಹೊರಗೆ ಎತ್ತಿಟ್ಟೆ. ನಾವಂತೂ ಚಿಕ್ಕ ವಯಸ್ಸಲ್ಲಿ ಊರನ್ನ ಅಂದರೆ ಎಷ್ಟು ಇಷ್ಟ ಇತ್ತು ಅಂದರೆ, ಇನ್ನೂ ಪೂಜೆ ಆಗಿರ್ತಿರ್ಲಿಲ್ಲ, ತಿನ್ಬೇಕು ಅನ್ನಿಸ್ತಾ ಇತ್ತು. ಇವಾಗ ಕಣ್ಮುಂದೆ ಇದ್ದರೂ ತಿನ್ಬೇಕು ಅನಿಸಲ್ಲ ಅಷ್ಟೇ. ಅದಕ್ಕೆ ತಿನ್ನೋಣ ಅಂತ ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಒಂಚೂರು ತುಪ್ಪ ಹಚ್ಕೊಂಡು ತಿಂದೆ. ನಮ್ಮ ಮಕ್ಕಳು ತಿಂತಾನಂದರೆ ಅವಕ್ಕೆ ಅಭ್ಯಾಸನೇ ಇಲ್ಲ. ಅವೆಲ್ಲ ಬರೀ ನಾನ್ ವೆಜ್ ತಿನ್ನೋ ಮಕ್ಕಳು. ಚಿಕನ್ನು, ಮಟನ್ ಅದು ತಿಂದು ರೂಢಿಯಾಗಿದೆ. ಹೋಳಿಗೆ, ಒಬ್ಬಿಟ್ಟು ಅದೇನೂ ಗೊತ್ತೇ ಇಲ್ಲ ಅವ್ರಿಗೆ. ಸೊ ಅವರೇನೂ ತಿನ್ನಲಿಲ್ಲ. ಇನ್ನೊಂದು 2-3 ಹೋಳಿಗೆ ಆಯಿತು. ನಮ್ಮ ಮಾವರಿಗೆ ಒಂದೆರಡು, ನನಗೊಂದು, ನಮ್ಮ ಅಕ್ಕನ ಮಗನಿಗೊಂದು ಒಬ್ಬಿಟ್ಟು ಮಾಡಿದೆ. ನಿನ್ನೆದೇ ಒಬ್ಬಿಟ್ಟು ಸಾರಿತ್ತು, ಹಾಗೆ ಅನ್ನ ಮಾಡಿದೆ. ಇವಾಗೆಲ್ಲರೂ ಊಟ ಮಾಡಬೇಕು. ಊಟ ಮಾಡಿ ದಿನ ಮಲಗ್ತಾಯಿದ್ರು. ಸೊ ಇವತ್ತು ಮಲಗಲೇ ಇಲ್ಲ. ಗಣೇಶ ನೋಡೋಕೆ ಹೋಗೋಣ ಅಂತ ಒಂದೇ ಸಮಾಟ. ಸೊ ಈಗ ಊಟ ಗೀಟ ಮಾಡಿ ಆಮೇಲೆ ಸ್ನಾನ ಮಾಡಿಸಿ ಇಬ್ಬರಿಗೂ ಒಂದೇ ಥರ ಬಟ್ಟೆ ಹಾಕ್ತೆ. ಇವಾಗ ನಮ್ಮ ಏರಿಯಾ ಗಣೇಶ ನೋಡೋಕೆ ಹೋಗ್ಬೇಕು. ದಿಶು ನೋಡಿಬಿಟ್ಟಿದ್ದಾನಂತೆ ಸ್ಕೂಲಿಂದ ಬರುವಾಗ. ದಾರಿಲಿ ನೋಡಿದೆ ನಾನು, ಹೋಗೋಣ ಅಂತಿದ್ದಾನೆ. ಸೊ ಹೋಗ್ಬಿಟ್ಟು ಬರಬೇಕು. ಹೋಗೋಣ ಅಂತ ರೆಡಿ ಆದ್ವಿ. ಇವತ್ತೂ ಫುಲ್ ಮಳೆ ಬಂದುಬಿಡ್ತು. ಸೊ ಅದಕ್ಕೆ ಡೋರ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಮಳೆ ನಿಂತ ಮೇಲೆ ಹೋಗಬೇಕು. ಗಣೇಶ ನೋಡಕ್ಕೆ ಗೊಂಗನಹಳ್ಳಿ ಹೋಗೋ ರೋಡಲ್ಲಿ ಹಳ್ಳಿ ಮರದ ಹತ್ರ ಇಟ್ಟಿದ್ದಾರೆ, ದೇವಸ್ಥಾನ ಗಣೇಶನ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇನ್ನೊಂದು ನಮ್ಮ ಮನೆ ಹಿಂದಿನ ರೋಡು ನಾಳೆ ಇಡ್ತಾರಂತೆ. ನಾಳೆ ಇಟ್ಟು ಮತ್ತು 5 ದಿನಕ್ಕೆ ಕಳಿಸ್ತಾರಂತೆ. ಸೊ ನಾಳೆ ಅಥವಾ ನಾಡಿದ್ದು ಹೋಗಬೇಕು. ಅಂದರೆ ನಾವು ಮೊದಲು ಬಾಡಿಗೆ ಮನೇಲಿ ಇದ್ವಲ್ಲ, ಆ ರೋಡಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನಾಳೆ ಇಡ್ತಾರೆ ಅಲ್ಲಿ. ಹಾಗೆ ಗಣೇಶನ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ವಿ. KFC ಓಪನ್ ಇದೆ, ಹೋಗೋಣ ಅಂತ ಒಂದೇ ಸಮಾಟ ಮಾಡ್ತಾಯಿದ್ದ ದೇಶು. ಸೊ KFC ತೊಗೊಳ್ಳೋಣ ಅಂತ ಬಂದ್ವಿ. ಇನ್ನೂ ಜಸ್ಟ್ ಮಾಡ್ತಾಯಿದ್ರಂತೆ. ಇನ್ನೂ 10-15 ನಿಮಿಷ ಆಗುತ್ತೆ, ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ತಾಯಿದ್ದೀವಿ. KFCಯಿಂದ ಐಸ್ ಕ್ರೀಮ್ ಬೇರೆ ಇತ್ತು. 3 ಜನಕ್ಕೂ ಐಸ್ ಕ್ರೀಮ್ ಕೊಡಿಸ್ದೆ, ತಿಂದ. ಚಿಂಟುಗಂತೂ ಹುಷಾರಿಲ್ಲ, ಬೇಡ ಅಂತ ಹೇಳಿದ್ರು ಕೇಳಲ್ಲ. 2 ಐಸ್ ಕ್ರೀಮ್ ತಿಂದ ಅವನು. ಮಧ್ಯಾಹ್ನ ಬೇರೆ ಮಲಗಿಲ್ಲ. ಈಗ ಮನೆಗೆ ಹೋಗಿ KFC ತಿನ್ನಿಸಿ ಮಲಗಿಸ್ಬಿಡ್ಬೇಕು. ಇವತ್ತು ಗುರುವಾರ, ನಾನು ಏನೂ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಅವ್ರು 3 ಜನಕ್ಕೆ ಒಂದೊಂದು ಪೀಸ್ ತೊಗೊಂಡೆ. ಹಾಗೆ ಒಂದು ಬರ್ಗರ್ ತೊಗೊಂಡೆ. ಇದೇ ಅವ್ರಿಗೆ ಇವಾಗ ಊಟ. ಏನೂ ತಿನ್ನಲ್ಲ, ಅದನ್ನು ತಿಂದರೆ ಸಾಕು ಅವ್ರಿಗೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ 3 ವೀಡಿಯೋಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.